ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂತು ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂತು ಎಂದೆಂದಿಗೂ ಯಮದಂದು ಗವನಡಿ ಎಂದು ಎಂದೆಂದಿಗೂ ಯಮದಂದು ಗವನಡಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಶಿಶುನಾಳಧೀಶನಲ್ಲಿ ಹುಣ್ಣಿಮೆ ನೂಲು ಹೊಸದಾಗಿ ಹೊಸೆಯುತ್ತಲೇ ಹೊಸದಾಗಿ ಹೊಸೆಯುತ್ತಲೇ ಮುಸುಕಿರ್ದ ವ್ಯಾಸನದ ಕಸರನು ಕಳಿಯೆಂದು ಮುಸುಕಿರ್ದ ವ್ಯಾಸನದ ಕಸರನು ಕಳಿಯೆಂದು ಹಸನಾಗಿ ಮೂಲ ಮಂತ್ರದ ಮನೆಯೋಡು ನಿಂದು ಹಸನಾಗಿ ಮೂಲ ಮಂತ್ರದ ಮನೆಯೋಡು ನಿಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವಭಾರ ಹಾಕಿದ ಜನಿವಾರ ನೂಕಿದ ಭವಭಾರ ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಬೇಕೆನ್ನುತ್ತಲೇ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಇಂಥ ಬರಿಗಾಲ 30 ವರ್ಷಗಳ ಹಿಂದೆ ಬಂದಿತ್ತಂತ. ಮಳೆರಾಯನಿಗೆ ನಮ್ಮ ಮೇಲೆ ಇಷ್ಟ ಕೋಪನೋ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಪಾಡು ಹೆಂಗೋ ಆಗುತ್ತೆ. ದೂರದ ಊರಿಗೆ ಹೋಗಿ ಗಾರೆ ಕೆಲಸ ಮಾಡಿ ಜೀವನ ನಡೆಸ್ಬೋದು. ಆದ್ರೆ ದನಕರಗಳ ಗತಿ ಏನು? ಅವು ನೀರಿಲ್ದ ಬದುಕೋದಾದ್ರು ಹೆಂಗ ಅಂತೇನಿ. ಈ ಹೊಲ ಮಾರಿಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋಗೋಣಂದ್ರ ತಗೊಳ್ಳೋರು ಯಾರು? ತಗೊಂಡ್ರು ಸರಿಯಾದ ಬೆಲೆ ಸಿಗ್ಬೇಕಲ್ಲ. ಬಿತ್ತನೆ ಸಮಯಕ್ಕೆ ಸರಿಯಾಗಿ ಮಳೆರಾಯ ಕೈ ಕೊಟ್ಟು ಬಿಟ್ಟ. ಹಿಂಗಾದ್ರ ನಮ್ಮ ಹೆಂಡತಿ ಮಕ್ಕಳ ಜೀವನ ಹೆಂಗ ಅಂತೇನಿ. ಮಳೆರಾಯನ ಮದುವೆನೂ ಮಾಡಿಸಿದ್ವಿ, ಆದ್ರೂ ಮಳೆ ಬರಲಿಲ್ಲ. ದೇವರಿಗೆ 100 ಕಳಸದ ಅಭಿಷೇಕ ಮಾಡಿದ್ರೆ ಮಳೆ ಬರ್ಬಹುದೇನೋ. ಕುಡಿಯಾಕ ನೀರಿಲ್ಲ, 5 ಮೈಲಿ ದೂರದಿಂದ ಹೊತ್ಕೊಂಡು ಬರ್ಬೇಕು. ಅಂತಾದ್ರಾಗ 100 ಬಿಂದಿಗೆ ನೀರ್ನ ದೇವ್ರ ತಲೆ ಮೇಲೆ ಸುರುವುದರ ಹೆಂಗ? ಖಂಡಿತವಾಗ್ಲೂ ಮಳೆ ಬರೋ ಹಂಗಿದ್ರ ಹೆಂಗ ಅದ ಮಾಡ್ಬೋದು. ಮನೆಗೊಬ್ಬ 1 ಕೊಡ ನೀರು ತಂದ್ರ 1000 ಕೊಡಗಳಷ್ಟು ನೀರನ್ನ ದೇವ್ರಿಗೆ ಅಭಿಷೇಕ ಮಾಡ್ಬೋದು. ಮಳೆ ಬರ್ತೋ ಇಲ್ವೋ, ಒಂದ್ ವೇಳೆ ಮಳೆ ಬರಬೇಕಾದ್ರೆ ಏನ್ ಮಾಡ್ಬೇಕಂತ ಜ್ಯೋತಿಷ್ಯರನ್ನ ಕೇಳೋಣ. ಏನಂತೀರಿ? ಹಾ, ಅದು ನಿಜಾನ. ಬನ್ನಿ ರಾಮ್ ಭಟ್ರು ಶ್ಯಾಮ್ ಭಟ್ರನ್ನ ಕೇಳೋಣ. ಅಲ್ಲ ಶ್ಯಾಮ್ ಭಟ್ರೆ, ಕಾಲ ಎಷ್ಟು ಕೆಟ್ಟ ಹೋಯ್ತಲ್ಲ ಅಂತ. ನಾವಿದ್ದೀವಲ್ಲ. ಏನಂದ್ರೆ? ಅಯ್ಯೋ ಅದ್ಯಾಕ್ರಿ, ನಾನು ಏನ್ ಮಾತಾಡಿದ್ರು ಕೋಪ ಮಾಡ್ಕೊಂತೀರಾ? ಈ ಕೆಟ್ಟೋಗುವ ಕಾಲದಲ್ಲಿ ನಾವು ಇದೀವಲ್ಲ, ಅದನ್ನ ನಾವು ಅನುಭವಿಸ್ತಾ ಇದೀವಲ್ಲ ಅಂತ ನಾನು ಹೇಳಿದೆ. ಹಾಗೋ ಇನ್ನೇನು? ಅಲ್ಲ ಭಟ್ರೆ, ಈ ವರ್ಷ ಮಳೆನೇ ಬರ್ಲಿಲ್ವಲ್ಲ, ಯಾಕೆ? ಯಾವಾಗ ಬರುತ್ತ ನನಗ್ ಗೊತ್ತ್ರಿ. ಅಂದ್ರೆ ಜ್ಯೋತಿಷದಲ್ಲಿ ನನಗಿಂತಲೂ ಗೊತ್ತೇನ್ರಿ? ಎಲ್ಲ ಗೊತ್ತು ಬಿಡ್ರಿ. ನಿಮ್ಮ ನಂತರ ನಾನು ಅಂದ್ರೆ ನಾನು ಸತ್ತೋಗಂತ ಹೇಳ್ತಾ ಇದ್ದೀರೇನ್ರಿ? ಅಯ್ಯೋ, ನಾನೆಲ್ಲಿ ಹೇಳಿದೆ? ಈಗ ತಾನೇ ನಿಮ್ಮ ನಂತರ ನಾನು ಅಂತ ಒಟ್ಟು ಹೇಳಿದ್ರಲ್ರಿ. ಹಾಗಲ್ರಿ, ಜ್ಯೋತಿಷದಲ್ಲಿ ನೀವೇ ಮೊದಲು, ನಿಮ್ಮ ನಂತರ ಅಂದ್ರೆ ಎರಡನೇ ನಾನು ಅಂತ ಹೇಳಿದೆ. ಹಾಗೋ ಅಲ್ಲ, ಮಳೆ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ನೀವು ನನಗ್ ಗೊತ್ತು ಅಂತ ಒಟ್ಟು ಹೇಳ್ತಾ ಇದ್ದೀರಲ್ರಿ. ನನಗ್ ಗೊತ್ತೇ. ಹೇಗ್ರಿ? ಆಕಾಶದಲ್ಲಿ ಮೋಡಗಳು ಕವಿದಾಗ
ತಣ್ಣನೆ ಗಾಳಿ ಬೀಸಿದಾಗ, ಗುಡುಗು ಸಿಡಿಲು ಬಂದಾಗ ಮಳೆ ಬರುತ್ತೆ. ಹೌದಾ? ಇದನ್ನ ಹೇಳೋದಕ್ಕೆ ನೀವೇ ಬೇಕಾ? ಬೇರೆ ಯಾರು ಹೇಳಿಲ್ವಲ್ಲ, ಅದಕ್ಕೆ ನಾನು ಹೇಳಿದೆ. ಅಯ್ಯೋ, ನಮಸ್ಕಾರ ಜಯಸನ್ಗೆ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನೀವೇನೋ ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಆಗಿದೆಯಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂದ ಹಾಗೆ ಕಷ್ಟ ಬಂದಾಗ ಇವರೆಲ್ಲ ಭವಿಷ್ಯ ಕಳಕ್ ಬರ್ತಾರೆ. ಹೌದು ಜೋಯಿಸ್ರೆ, ಈ ಸಾರಿ ಮಳೆ ಬರ್ಲಿಲ್ಲ. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ನಮ್ಮ ಗತಿ ಏನು, ನಿಮ್ಮ ಹೊಟ್ಟೆ ಪಾಡೇನು? ಓಹೋ, ಬದುಕಿನ ಪ್ರಶ್ನೆ. ಹೌದ್ರಿ ಜೋಯಿಸ್ರೆ, ಈ ಸಾರಿ ಮಳೆ ಬರುತ್ತಾ? ಬರುತ್ತೋ ಅಥವಾ ಇಲ್ವೋ? ಶಾಂಭಟ್ರೆ, ಇದೇ ಒಳ್ಳೆ ಸಮಯ. ಯಾವುದಕ್ಕೆ? ಮಳೆ ಬರೋದಕ್ಕ ಅಲ್ಲ ರೀ, ಗೋವಿಂದ ಭಟ್ರ ಮೇಲೆ ಶೇಡ್ ತೀರಿಸಿಕೊಳ್ಳೋದಕ್ಕೆ. ನಿಮ್ಮ ಹಳೆ ಚಾಳಿ ಬಿಟ್ಟಿಲ್ಲ ಅನ್ನಿ. ಈಗ ನೋಡ್ತಾ ಇರಿ ನಾನು ಏನು ಮಾಡ್ತೇನೆ ಅಂತ.